ಸೊ ಕೆರೆಯಲ್ಲಿ ತಾವರೆ ಹೂವ ಸೊ ಆ ತಾವರೆ ಹೂವ ಬಂದು ಕಿತ್ಕೊಟ್ಬಿಟ್ಟು ಒಂದು ಹುಡುಗಿನ ಕೊಡೋಣ ಅಂದ್ರೆ ಹುಡುಗಿನೇ ಇಲ್ಲ. ಸೊ ಸ್ಯಾಡ್. ಸ್ಪೆಕ್ಸ್ ನಂಗೆ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತದೆ ಗೈಸ್. ಈ ಸ್ಪೆಕ್ಸ್ ಹಾಕೊಂಡ್ರೆ ಮಮ್ಮಿ ಅಂತಾರ ನಿಂಗೆ ದೃಷ್ಟಿ ಐತದ ಸ್ಪೆಕ್ಸ್ ಹಾಕೋಬೇಡ ಅಂತ ಹೇಳಿ. ಅದ್ರ ಕಡೆ ನಂದ್ರೂ ಆಗುತ್ತಾ, ಯಾಕಂದ್ರೆ ಚೆನ್ನಾಗಿ ಕಾಣ್ಬೇಕು. ಸೊ ಯು ಕ್ಯಾನ್ ಸಿ ದಿಸ್ ವ್ಯೂ ಗೈಸ್. ನಾವು ಇವಾಗ ಹೋಗ್ತಾ ಇರೋದು ಮೇನ್ ಎಂಟ್ರೆನ್ಸ್. ಅದು ಅವ ಆಡ್ದೇನಂದ್ರೆ ನಿಂಗೆ ನಾನು ಸರಿ ಆಡ್ ಇಲ್ಲ, ನೀನು ನಾನು ಸರಿ ಆಡ್ ಇಲ್ಲ. Okay, let's go. ವಾಟ್ ಇಸ್ ದ ಫಾರ್ಮ್. ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಲಾಗ್ ಸ್ಟಾರ್ಟ್ ಮಾಡೋಣ. ಬರ್ರಿ, ಕಮ್ ಆನ್ ಲೆಟ್ಸ್ ಗೋ ಬಾಡಿಸ್. ಸೊ ಗೈಸ್, ಮನೇಲಿಂದ ಲಾಗ್ ಸ್ಟಾರ್ಟ್ ಮಾಡ್ರ ಅಂತ ಹೇಳಿ ಯೋಚನೆ ಮಾಡ್ತಾ ಯಾವಾಗ. ಸೊ ಮನೇಲಿಂದ ಲಾಗ್ ಸ್ಟಾರ್ಟ್ ಮಾಡ್ಲಕ್ ಆಗಲ್ಲ. ಸೊ ಈಗ ನೋಡಿ ನನಗೆ ಅನಿಸ್ತು ಇಲ್ಲಿಂದಾನೇ ಲಾಗ್ ಸ್ಟಾರ್ಟ್ ಮಾಡೋದು ಬೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾವು ಬಂದಿದ್ದೆವು ಕನಪುರ್ ರೋಡಿಗೆ. ಸೊ ಒಂದು ಪ್ಲೇಸಿಗೆ ಹೋಗೋದು. ಸೊ ಶಾಂತಿ ಸಮಾಧಾನ ಸಿಗ್ತದಂತ ಪ್ಲೇಸ್ದಾಗ. ಸೊ ನೋಡ್ರಿ ಆ ಪ್ಲೇಸ್ದಾಗ ಸಿಗ್ತದ ಸಿಗಲ್ಲ ಅಂತ ಹೇಳ್ಬಿಟ್ಟು ಫ್ರೈಡೇ ನಾವು ಪ್ಲಾನ್ ಮಾಡಿದ್ದು ಹೋಗ್ಬೇಕಂತ ಹೇಳಿ. ಸೊ ಇವತ್ತು ನಡ್ತಿದ್ದೇವು, ಸಂಡೇ ಅಲ್ಲ. ಸೊ ನಡೆದೇವು ನೋಡ್ಬೇಕಾದ್ರೆ ಈ ವ್ಯೂ ಎಕ್ದಮ್ ಮಸ್ತ್ ಕಾಣತ್ತ ನನಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಎಕ್ದಮ್ ಮಸ್ತ್ ಕಾಣತ್ತ. ಚಿಕ್ಕದ ಟ್ರಾವೆಲ್ ಮಾಡೋಣ ಅಂದ್ರೂ ಬಜೆಟ್ ಇಲ್ಲ, ದೊಡ್ಡ ದೊಡ್ಡ ಟ್ರಾವೆಲ್ ಮಾಡೋಣ ಅಂದ್ರೂ ಬಜೆಟ್ ಇಲ್ಲ. ಸೊ ಒಟ್ನಲ್ಲಿ ನಮ್ಮ ಹತ್ರ ಬಜೆಟೇ ಇಲ್ಲ. ಅದ್ರ ಕಡೆ ನಾವು ಟ್ರಿಪ್ ಎಲ್ಲ ಚಿಕ್ಕದಾಗಿ ಮಾಡ್ದೇವು. ಅದು ಅಲ್ಲಿಂದ ಇಲ್ಲಿಂದ ಅವ್ರ ಅಲ್ಲಿ ಬೇಡ್ಕೊಂಡು ಕೈಸ್ ನಾವು ಹೋಗೋ ಲೊಕೇಶನ್ಕ ಈ ಕೆರೆ ನೋಡ್ದೆವು. ಕೆರೆ ಭಾಳ ಅಂದ್ರೆ ಭಾಳ ನೀಟ್ ಆಗದ. ಸೊ ಕೆರೆಯಲ್ಲಿ ತಾವರೆ ಹೂವ ಅವ. ಸೊ ಆ ತಾವರೆ ಹೂವ ಬಂದು ಕಿತ್ಕೊಟ್ಬಿಟ್ಟು ಒಂದು ಹುಡುಗಿನ ಕೊಡೋಣ ಅಂದ್ರೆ ನಂಗೆ ಹುಡುಗಿನೇ ಇಲ್ಲ. ಸೊ ಸ್ಯಾಡ್. ಸೊ ಬೇಜಾರಾಗ್ಲತ್ತು. ಇಲ್ಲಾಂದ್ರೆ ಕಷ್ಟ ಬಿಟ್ಬಿಟ್ಟು ಸ್ವಿಮ್ಮಿಂಗ್ ಆಡ್ಬಿಟ್ಟು ಅದ್ರಲ್ಲಿ ತಾವರೆ ಹೂವ ಕಿತ್ಕೊಂಡ್ಬಿಟ್ಟು ಅವಳ ಕೈಯಲ್ಲಿ ಕೊಡ್ತಿದ್ದೆ. ಬಟ್ ಏನ್ ಮಾಡೋದು, ನಮ್ ಹುಡುಗಿನೇ ಇಲ್ಲ. ಸೊ ಅದೃಷ್ಟನೂ ನಮ್ಗಿಲ್ಲ. ಏನಂತೀರಾ ತಾನೇ? ಏನ್ ಗುರು ಹಿಂಗೈತೆ ಸ್ಟೈಲು. ನನ್ನ ಹತ್ರ ಫೋನ್ ಐತೆ ಗೈಸ್, ನೋಡ್ರಿ ಫುಲ್ ಐಫೋನ್. ಸೊ ಗೈಸ್, ಬೋಟ್ ನೋಡಿದ್ರಲ್ಲ, ಬೋಟ್ ನೋಡಿದ್ರೆ ಗೊತ್ತಾಗ ನಿಮಗೆ ಎಲ್ಲಿಗೆ ಬಂದೆವು ಅಂತೇಳಿ. ನಾವು ಪಿರಮಿಡ್ ವ್ಯಾಲಿಗೆ ಬಂದಿದ್ದೆವು. ಅದು ಇನ್ನೂ ಹಾರೋಳಿ ಮುಂದಿರ್ತದ. ಸೊ ಅದ್ರಕ್ಕಿಂತ ಹಿಂದೆ ಅದ. ಭಾಳ ಅಂದ್ರೆ ಭಾಳ ಸುಸ್ತಾಗ್ಲತ್ತ. ಒಳಗಂತೂ ಬಂದೆವು, ಬಟ್ ಕನ್ಫ್ಯೂಸ್ ಆಗ್ಲತ್ತ ನನಗೆ ಎಲ್ಲಿ ಹೋಗ್ಬೇಕು ಎಲ್ಲಿಲ್ಲ ಅಂತೇಳಿ. ಬಟ್ ಅಲ್ಲೆಲ್ಲ ಬೋರ್ಡ್ ಹಾಕಿದ್ದೀರು, ಹಾಗೆ ನಡೆದಿದ್ದೆವು. ಎಕಡೆ ಹೋಗ್ತೇವೆ, ಎಕಡೆ ಇಲ್ಲ ಗೊತ್ತಿಲ್ಲ. ಬಟ್ ನೋಡ್ಲಕ್ಕಂತ ಹೇಳಿ ಬಂದಿದ್ದೇವೆಲ್ಲ. ಸೊ ನೋಡ್ಲೇಬೇಕಲ್ಲ, ಸುಸ್ತಾದ್ರೂ ಪರವಾಗಿ. ಸ್ಪೆಕ್ಸ್ ನಂಗೆ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತದೆ ಗೈಸ್. ಈ ಸ್ಪೆಕ್ಸ್ ಹಾಕೊಂಡ್ರೆ ಮಮ್ಮಿ ಅಂತಾರ ನಿಂಗೆ ದೃಷ್ಟಿ ಐತದ ಸ್ಪೆಕ್ಸ್ ಹಾಕೋಬೇಡ ಅಂತೇಳಿ. ಅದ್ರ ಕಡೆ ನಂದ್ರೂ ಆಗೋತಾ, ಯಾಕಂದ್ರೆ ಚೆನ್ನಾಗಿ ಕಾಣ್ಬೇಕಿಲ್ಲ. ಗೈಸ್ ನೋಡ್ರಿ, ಜೀವನ ಪೂರ್ತಿ ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅನ್ನೋದ್ರಲ್ಲೇ ಸರ್ವಿಸ್ ಮಾಡೋದಾಗ ಹೋಗಿ ನಮ್ದು ಅರ್ಧ ಲೈಫ್. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತೇನು ಹೇಳೋದೈತ್ರಿ ಮೇಡಮ್. ಅಂದ್ರೂ ಚೆನ್ನಾಗಿದೆ ಗೈಸ್, ಲೈನ್ಸ್ ಮಾತ್ರ ಸೂಪರ್ ನೈಸ್. ಸಂಡೇ ದಿವಸ ಭಾಳ ಅಂದ್ರೆ ಭಾಳ ಜನ ಬರ್ತಾರೆ. ಅದಕ್ಕೆ ವೀಕ್ ಡೇಸಲ್ಲಿ ಬರ್ರಿ, ಇನ್ನೂ ಪೀಸಾ ಸಿಕ್ತು ಅಂತ ಅನ್ನಿಸ್ತದೆ ನನಗೆ. ಬಿಕಾಸ್ ವೀಕ್ ಡೇಸ್ದಾಗ ಎಲ್ಲ ಆಫೀಸು ಅದೇ ಅಂದ್ಕೊಂಡು ಯಾರು ಬರಲ್ಲ ಆಲ್ಮೋಸ್ಟ್. ಯು ಕ್ಯಾನ್ ಕಮ್ ವೀಕ್ ಡೇಸ್. ಓಕೆ, ಇವಾಗ ವ್ಯೂ ಮಾತ್ರ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಸೀರಿಯಸ್ಲಿ ಹೇಳ್ತಿದ್ದೀನಿ. ಪೀಸ್ ಅದ. ಬಟ್ ನನಗೇನು ಮಾತ್ರ ಅಂದ್ರೆ ಸಂಡೇ ಬಂದಿದೆ ಎಲ್ಲದಕ್ಕೆ ಬೇಜಾರಾಗ್ಲತ್ತದ. ವೀಕ್ ಡೇಸ್ದಾಗ ಬರಬೇಕಿತ್ತು, ಇನ್ನೂ ಭಾಳ ಅಂದ್ರೆ ಭಾಳ ಚಂದ ಪೀಸಾ ಸಿಗ್ಬೋದಿತ್ತೇನೋ ನನಗೆ ಅಂತ. ಬಟ್ ವೀಕೆಂಡ್ದಾಗ ಬಂದು ಫುಲ್ಲು ವೇಸ್ಟ್ ಆಗಿದೆ ನಮ್ದು ಗೈಸ್.
ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಈ ಸೇತುವೆ ಕಟ್ಟಿದ್ದಾರೆ, ಈ ಸೇತುವೆಯಿಂದ ನಾವು ಹೋಗ್ಬೇಕು ಅಲ್ಲಿಗೆ. ಸೊ ಯು ಕ್ಯಾನ್ ಸಿ ದಿಸ್ ವ್ಯೂ ಆ್ಯಂಡ್ ನೈಸ್. ಇಲ್ಲೆಲ್ಲ ನೀರಿದೆ ಬಟ್ ಇಲ್ಲೆಲ್ಲ ಸ್ಟಾಪ್ ಆಗಿದೆ, ಇಲ್ಲೆಲ್ಲ ಹುಲ್ಲೆಲ್ಲ ಬೆಳೆದ್ಬಿಟ್ಟಿದೆ ವಯಸ್ಸು. ಕಲ್ಲು ಇನ್ನೂ ಏನೇನೋ ಮೇ ಬಿ ಕಟ್ಲತ್ತಾರ ಅನ್ನಿಸ್ಲದ ನನಗೆ. ಸೊ ನೋಡ್ರಿ ವ್ಯೂ, ಭಾಳ ಅಂದ್ರೆ ಭಾಳ ಜನ ಬಂದಾರ. ಅಲ್ಲಿ ಭಾಳ ಜನ ಇದ್ದಾರೆ, ಇಲ್ಲೇ ಕಮ್ಮಿ ಅದಾರ ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಗೈಸ್ ಪಿರಮಿಡ್ ಒಳಗಡೆ ಏನಿದೆ ಅಂತ ನಂಗಂತೂ ಸತ್ಯವಾಗ್ಲೂ ಗೊತ್ತಿಲ್ಲ, ಬಟ್ ಮೇ ಬಿ ಯೋಗ ಏನೋ ಸಮಥಿಂಗ್ ಏನೋ ಮಾಡ್ತಾರ ಅನಿಸುತ್ತೆ. ಬಟ್ ಹೋಗಾರ ನೋಡಾರ ಬರ್ರಿ, ನಮಗೂ ಗೊತ್ತಿಲ್ಲ ಬಟ್ ಸುಮ್ಮನೆ ಬಂದಿದೆ ನಮಗೆ. ಹೋಗಾರ ಗೈಸ್ ಒಳಗಡೆ ಹೋಗಿ ನೋಡ್ಬಿಟ್ಟು ನೋಡರ್ ಏನದ ಒಳಗ ಅಂತ. ಓಕೆ ಎಂಟ್ರೆನ್ಸ್ ಎಲ್ಲ ನಂಗೆ ಸಿಗಲ್ಲ ಹೊಂಟಿಲ್ಲ, ಬಟ್ ಇಲ್ಲಿ ಬಂದು ನಿಂತಿದ್ದೆವು. ಸೊ ಬರ್ರಿ ಎಂಟ್ರೆನ್ಸ್ ಹುಡ್ಕಾರ. ಸೊ ಒಂದು ರೌಂಡ್ ಹಾಕಿದ್ರೆ ತಾನೇ ಎಂಟ್ರೆನ್ಸ್ ಸಿಗ್ತವೆ. ಹೋಗರ್ ನನ್ನ ಹೆಸರು ಗೈಸ್, ಇದೇ ಎಂಟ್ರೆನ್ಸ್ ಕಾಣಿಸ್ತದ. ಒಳಗೆ ಹೋಗಿ ನೋಡೋರು ಏನೇನದ ಒಳಗೆ ಅಂತೇಳಿ. ಸೊ ಗೈಸ್ ಮೇ ಬಿ ಐಟಮ್ಸ್ ಅವ ಇದ್ರೆ ಒಳಗೆ ಪರ್ಚೇಸ್ ಮಾಡ್ಬೇಕು ಅನ್ನಿಸ್ತದೆ. ಲೈಕ್ ಬುದ್ಧ ಅವರೆಲ್ಲ ಫುಲ್ ಅಂದರೆ ಫುಲ್ ಪೀಸ್ ಅಂದರೆ ಪೀಸ್ ಅದ. ಸೊ ಅದಕ್ಕೆ ಬುದ್ಧಗೆಲ್ಲ ಇಟ್ಟಾರಂದ್ರೆ ಇಲ್ಲಿ ಲೆಕ್ಕ ಅದೇ. ಎಲ್ಲೋದ್ರು ಲಾಸ್ಟ್ ಟೈಮ್ ಲಾಗಲ್ಲೂ ನಂಗೆ ಅಪ್ಪು ಕಾಣಿಸ್ಬಿಟ್ರು, ಇವತ್ತು ಈ ಲಾಗಲ್ಲಿ ಅಪ್ಪು ಕಾಣಿಸ್ಬಿಟ್ರು. ಸೊ ಅದೃಷ್ಟ ನೋಡ್ರಿ, ಅದು ನನ್ನ ಅದೃಷ್ಟ. ಸೀರಿಯಸ್ಲಿ ಅದೃಷ್ಟ ಅಂದರೆ ಇದೆ ನೋಡ್ರಿ. ಅಪ್ಪು ಬಾಸ್ ಮುಖ ನೋಡ್ಬಿಟ್ನಲ್ಲ ಇವತ್ತಿನ ಡೇ ಫುಲ್ಲು ಬ್ಲೆಸ್ಸಿಂಗ್ ಡೇ. ಗೈಸ್ ಈ ಮರಕ್ಕೆ 420 rupees ಅಂತೇಳಿ ಜಾಸ್ತಿ ಆಯಿತು ಸೀರಿಯಸ್ ಆಗಿ. ಎಲ್ಲಿ 200-300 ಇರ್ಬೋದು, 420 rupees ಬೇಡ. ಅದು ಎಲ್ಲಿತ್ತು ಅಲ್ಲೇ ಇಡ್ತೀನಿ ವಾಪಸ್. ಗೈಸ್ ನಾ ಇದು ತೊಗೊಂಡಿದ್ದೆ, ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿದೆ. ಸೊ ಗೈಸ್ ನಾವು ಇವಾಗ ಹೋಗ್ತಾ ಇರೋದು ಮೇನ್ ಎಂಟ್ರೆನ್ಸ್. ಅದು ಇದ್ದಿದ್ದಿಲ್ಲ ಮೇನ್ ಎಂಟ್ರೆನ್ಸ್, ನಾ ತಿಳ್ಕೊಂಡು ಅದೇ ಮೇನ್ ಎಂಟ್ರೆನ್ಸ್ ಅಂತ, ಬಟ್ ಅದು ಇರಲಿಲ್ಲ. ಇದೇ ಮೇನ್ ಎಂಟ್ರೆನ್ಸ್. ಗೈಸ್ ಹೋಗ್ರಿ ಸಿ. ಗೈಸ್ ಏನಪ್ಪ ಅಂತಂದ್ರೆ ಅದ್ರದ್ದು ಮೇನ್ ಎಂಟ್ರೆನ್ಸ್ ನಮ್ಗೆ ಗೊತ್ತಿರಲಿಲ್ಲ ಆಯಿತಾ. ಸೊ ಆಮೇಲೆ ಮೇನ್ ಎಂಟ್ರೆನ್ಸಿಗೆ ಹೋದೆವು. ಸೊ ಮೇನ್ ಎಂಟ್ರೆನ್ಸಿಗೆ ಹೋದಾಗ ಅಲ್ಲದ ಅದ್ಭುತ ಕಾರ್ಯವಳ. ಸೊ ಏನು ಗೊತ್ತಾ ಗೈಸ್, ಫುಲ್ ಅಂದ್ರೆ ಫುಲ್ ಪೀಸ್ ಅದ. ಸೊ ಅಲ್ಲೆಲ್ಲ ಎಲ್ಲರೂ ಭಾಳ ಅಂದ್ರೆ ಭಾಳ ಜನ ಇದ್ರು ಒಳಗೆಲ್ಲ. ಏನಪ್ಪ ಅಂತಂದ್ರೆ ನಿಮಗೆ ಮನ್ಸಿಗೆ ಸಮಾಧಾನ ಇಲ್ಲ, ಒಂದು ವೇಳೆ ಫುಲ್ಲು ಒಂದು ಸ್ವಲ್ಪ ಅಲೋನ್ ಆಗಿರಿ, ನಿಮ್ಮ ಮೈಂಡ್ ಎಲ್ಲ ಡಿಸ್ಟರ್ಬ್ ಆಗಿದೆ ಅಂದ್ರೆ ಯು ಕ್ಯಾನ್ ಕಮ್ ಹಿಯರ್. ತುಂಬ ಅಂದರೆ ತುಂಬ ಶಾಂತಾಗಿ ಪೀಸಾಗಿ ಸಿಗುತ್ತೆ ನಿಮಗೆಲ್ಲ ಇಲ್ಲಿ. ಸೀರಿಯಸ್ಲಿ ಹೇಳಿದೆ ನನಗಂತೂ, ನನಗಂತೂ ಎಷ್ಟು ಪೀಸಾಗಿ ಸಿಕ್ತು ಗೊತ್ತಾ. ಒಳಗೆ ಹೋದ ತಕ್ಷಣ ಫುಲ್ ಶಾಂತ, ಯಾವ್ದು ಡಿಸ್ಟರ್ಬಿಂಗ್ ಇಲ್ಲ, ಯಾರ್ದೇನಿಲ್ಲ. ಇನ್ನೊಂದೇನು ಫೋನ್ ಎಲ್ಲ ಆಫ್ ಮಾಡಬೇಕು. ನಾವು ಒಂದೇನೋ ಕ್ಯಾಪ್ಚರ್ ಮಾಡಿದೆ ಶೂಟ್, ಬಿಕಾಸ್ ಫೋನ್ ಒಳಗೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ ತೊಗೊಳಕ್ಕೆ. ಸೊ ಅಂದ್ರೂ ಒಂದು ಸ್ವಲ್ಪ ಏನೋ ಒಂದು ಕ್ಲಿಪ್ ತೊಗೊಂಡಿದ್ದೆ. ಸೊ ಅದು ಆ್ಯಡ್ ಮಾಡ್ತಾ ನೋಡಿರ್ಬೇಕಾದ್ರೆ ದೆನ್ ಇಷ್ಟ ಆಯ್ತು ಗೈಸ್ ಈ ಪ್ಲೇಸ್ ಮಾತ್ರ. ಬಿಕಾಸ್ ವೀಕೆಂಡಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹರ, ಬಟ್ ವೀಕ್ ಡೇಸಲ್ಲಿ ಬಂದರೂ ನಿಮಗೆ ಇನ್ನೂ ಫುಲ್ಲು ಪೀಸಾಗಿ ಸಿಕ್ತು ಅಂಬದು ಹೇಳತ್ತಿದ್ದೇನೆ ಅಷ್ಟೇ ಗೈಸ್. ಗೈಸ್ ಇಲ್ಲೆಲ್ಲ ಬೋಟಿಂಗ್ ಕೂಡ ಎಲ್ಲ ಇದೆ ನೋಡ್ರಿ.
ನೀವು ಆಡ್ಬೋದಿಲ್ಲ ಬಂದ್ರೆ. ಸೊ ಗೈಸ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೆವು, ಪ್ಲೇಸ್ ಎಲ್ಲ ನೋಡಿದೆವು. ಸೊ ಜಾಸ್ತಿ ಏನು ಪ್ಲೇಸಸ್ ಇಲ್ಲ, ಅಷ್ಟೇ ಒಂದು ಸ್ವಲ್ಪ ಒಳಗೆ ಎಲ್ಲ ನೀಟಾಗಿ ಮಾಡ್ಯಾರ. ಒಂದು ಸ್ವಲ್ಪ ಪೀಸ್ಫುಲ್ ಅದ ಇಲ್ಲಿ ಜಾಗಕ್ಕೆ ಬಂದ್ರೆ. ಸೊ ಈ ಜಾಗ ನಿಮ್ಗೆ ಇಷ್ಟ ಆದ್ರೆ ಬರ್ರಿ, ನೀವು ನೋಡ್ರಿ. ದೆನ್ ಏನು ಜಾಸ್ತಿ ದೂರ ಇಲ್ಲ ಬೆಂಗಳೂರ್ಲಿಂದ, ಏನು ಸಮಥಿಂಗ್ 32 ಕಿಲೋಮೀಟರ್ಸು 40 ಕಿಲೋಮೀಟರ್ಸ್ ಅಷ್ಟೇ ಅದು, ಜಾಸ್ತಿ ಏನು ದೂರ ಇಲ್ಲ. ಇನ್ನು ಹಾರೋಳಿ ನೆಕ್ಸ್ಟ್ ಸ್ಟಾಪ್ ಅದ, ಅದಕ್ಕಿಂತ ಹಿಂದೆ ಅದ ಇದು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಬರ್ರಿ ನೀವು ನೋಡಿದ್ರಲ್ಲ ಆದಷ್ಟು ನಾವೇನೇನು ನೋಡಿದೆವು ಅಂತೇಳಿ. ಸೊ ಇದು ಎಕ್ಸಿಟ್ ಅದ, ಎಂಟ್ರೆನ್ಸು ಇದೆ ಎಕ್ಸಿಟು ಇದೆ. ನೋಡ್ಬಿಟ್ಟು ಖುಷಿ ಆಯಿತು. ಸೊ ಈಗ ವಾಪಸ್ ಹೋಗ್ಲತ್ತಿದ್ದೆವು, ಮುಟ್ಟಿಗೆ ಹಾಕೋಬೇಕಿಲ್ಲ ಕೂವ. ಬರ್ರಿ ಬೆಂಗಳೂರಿಗೆ ಹೋಗ್ರಿ. ಓಕೆ ಬಾಯ್. 2 hours later. ಹಾ ಯಾರು ಸ್ಟ್ರಾಂಗ್ ಅಪ್ಪ? ಓಯ್ ಸುಮ್ಮಕಿರೋ ಬೀಳ್ತಾನ. ನಾನು ನೀ ಆಡೋದಿ ಬಾ, ನಾ ಇಬ್ಬರು ಆಡೋದು ಬಾ. ಅವ ಸಣ್ಣವಾಗೇನ ಅದ್ರ ಕಡೆ, ನಾವಿಬ್ಬರು ಆಡೋದು ಬಾ. ನನ್ನ ಕೂಡ ಯಾರು ಬರ್ತಾರೆ? ನೀನ್ ವಿಡಿಯೋ ಮಾಡ್ತೀಯಾ? ನೀನ್ ವಿಡಿಯೋ ಮಾಡು. ಕೈ ಕೆಳಗಡೆ ಇಡ. ಹಾ ಇಬ್ರು ಕಾಣಿಸ್ತಾ ಇದೀವಾ? ಕಾಣಿಸ್ತಾಗತ್ತಾರೆ. ಸ್ಟಾರ್ಟ್ ಮಾಡ್ದಾ? ಸ್ಟಾರ್ಟ್. 1 2 3 ಇಲ್ಲ ಆಡೋರು ಇನ್ನೊಂದ್ಸಲ ಆಡ್ತಿ ಇನ್ನೊಂದ್ಸಲ. ಯಾರು? ಅವ ಆಡ್ದನಂದ್ರೆ ನೀ ಗೆದೀತಿ. ಅವ ಆಡ್ದನಂದ್ರೆ ನೀ ಗೆದಿ. ನಾನು ಸರಿ ಆಡು. ಇಲ್ಲ ನೀ ನಾನು ಸರಿ ಆಡು. ಇಲ್ಲ ಇಲ್ಲ ನೀ ನನ್ ಸರಿ ಇಲ್ಲ. ನೀ ನನ್ ಸರಿ ಆಡ್ಬೇಕು. ಇಲ್ಲ ನೀ ನನ್ ಸರಿ ಆಡ್ಬೇಕು. ಆಡ್ತಿಲ್ಲ ಆಡಿದ್ರೆ 10 ರೂಪಾಯಿ 10 ರೂಪಾಯಿ ಆಡೋದು. 10 ರೂಪೀಸ್ ಯಾರಿಗೆ ಗೆದ್ದಿತ್ತಾರ ಯಾರಿಲ್ಲ. ಇರು 10 ರೂಪೀಸ್ ಆಗ. ಇಲ್ಲ ನಾನು ನೀ ಯಾವ ಪೌಚು? ಅವೆಲ್ಲ ಕಡಲಮ್ಮ, ಹೊಸದದು. ಹಾ ಕೊಡ್ತೆ. ಗೆದ್ದೆ ಅಂದ್ರೆ ಕೊಡ್ತೆ. ಗೆದ್ದೆ ಅಂದ್ರೆ ಕೊಡ್ತಾ ಹೇಳಲ್ಲ. ನಾ ಹಳ್ಳಿಗೆ ಅಡಿತೆ ಒಂದೇ ಕೈ. ನೀ 2 ಕೈನ 1 ಕೈ? ನೀ 2 ಕೈನ 1 ಕೈ? ಇಲ್ಲ ಬಿಡು. ಅವಳು 2 ಕೈ, ನಾನು 1 ಕೈ ಆಯ್ತಾ? ಹಾ ನೀನ್ ವಿಡಿಯೋ ಮಾಡ್ತೀಯಾ? ಮಾಡಿ. ಕೈ ಕೆಳಗಡೆ. ಯಾವ್ದು? ನೋಡ್ರಿ ಇಲ್ಲಿ ಆಡಕೋತಾರ. ಅಲ್ಲಮ್ಮ ಮುಂದೆ ಬಾ. ಹೇಳ್ಕೊ ಇಲ್ಲೇ ಹಿಂದಕ್ಕ. ಹೇಳ್ಕೊ ಪೂರ. ಓಕೆ ನಾವು ಸ್ಟಾರ್ಟ್. 1 2 3 ಸ್ಟಾರ್ಟ್. अभी मजा आएगा ना भिड़ो. ಹಾ ಆಯ್ತು. ಮತ್ತೆ ಹೇಳೋದಿರ್ತದ.